ಆಕಾಶ ಭೂಮಿ ಅದರೊಳಗಿರೋ ಎಲ್ಲವನ್ನು ಕೂಡ ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿರುವ ತ್ರಿಯೇಕ ದೇವರಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಚೆಲ್ಲಿಸುತ್ತೇನೆ. ಈ ಅಂತ್ಯಕಾಲದಲ್ಲಿ ಭೂಮಿ ಮೇಲಿರುವ ಎಲ್ಲ ಜನರಲ್ಲೂ 3ರಲ್ಲಿ 1 ಭಾಗ ಜನದವರೆಗೆ ಮರಣಗಳು ಉಂಟಾಗುವುದು ಎಂಬುದಾಗಿ ಸತ್ಯವೇದವು ಹೇಳುತ್ತಿದೆ. ಇದರ ಬಗ್ಗೆ ಈಗ ನಾವು ಧ್ಯಾನಿಸೋಣ. ಯೆಹೆಜ್ಕೇಲನು 5ನೇ ಅಧ್ಯಾಯ 12ನೇ ವಾಕ್ಯ, ನಿನ್ನಲ್ಲಿ 3ನೆಯ 1 ಭಾಗದವರು ವ್ಯಾಧಿಯಿಂದ ಸಾಯುವರು, ನಿನ್ನ ಮಧ್ಯದಲ್ಲಿ ಕ್ಷಾಮದಿಂದ ನಾಶವಾಗುವವರು, ಇನ್ನೊಂದು ಭಾಗದವರು ನಿನ್ನ ಸುತ್ತಲೂ ಖಡ್ಗದಿಂದ ಹತವಾಗುವವರು, ಮತ್ತೊಂದು ಭಾಗದವರನ್ನು ನಾನು ಎಲ್ಲ ಕಡೆ ಗಾಳಿಗೂ ತೂರಿ ಅವರ ಹಿಂದೆ ಕತ್ತಿಯನ್ನು ಬೀಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ 3ರಲ್ಲಿ 1 ಭಾಗ ಜನರಿಗೆ ಮರಣಗಳು ಯಾವ ಥರ ಉಂಟಾಗುತ್ತಿದೆ ಎಂಬುದಾಗಿ ಇಲ್ಲಿ ನೋಡುವುದಾದರೆ, ಒಂದು ಕಾರಣ ವ್ಯಾಧಿ, ಮತ್ತೊಂದು ಕಾರಣ ಖಡ್ಗ, ಮತ್ತೊಂದು ಕಾರಣ ಎಲ್ಲ ಕಡೆಗಳಲ್ಲಿರುವ ಎಲ್ಲ ದಿಸೆಗಳಲ್ಲಿರುವ ಗಾಳಿಗೂ ತೂರಿ ಅದರ ಹಿಂದೆ ಕತ್ತಿಯನ್ನು ಬೀಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಖಡ್ಗವನ್ನು, ಅಂದರೆ ದೇವರು ತನ್ನ ಕೈಯಲ್ಲಿ ಖಡ್ಗವನ್ನು ತಂದು ಒಬ್ಬೊಬ್ಬರನ್ನು ಕಡಿಯುವುದಿಲ್ಲ. ಖಡ್ಗದಿಂದ ನಾಶ ಮರಣ ಅಂದರೆ ಅರ್ಥವೇನು ಅಂತಂದರೆ, ಈ ಮೃಗಗಳಿಂದ ಸಾಯಿಸುವುದು, ಬೆಟ್ಟಗಳು ಕುಸಿದು ಸಾಯಿಸುವುದು, ಮನೆಗಳು ಕುಸಿದು ಸಾಯಿಸುವುದು, ಆಕ್ಸಿಡೆಂಟ್ಗಳ ಮೂಲಕವಾಗಿ ಸಾಯುವುದು, ಈ ಥರವಾಗಿ ನಾನಾ ಥರವಾದ ಮರಣಗಳು ಉಂಟಾಗುವುದು, ಇವೆಲ್ಲ ಕೂಡ ಖಡ್ಗದಿಂದ ಉಂಟಾಗುವ ಕಾರ್ಯವಾಗಿದೆ ಎಂಬುದಾಗಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು, ಎಲ್ಲ ದಿಸೆಗಳಲ್ಲಿ ಇರುವ ಗಾಳಿಗೂ ತೂರಿ ಅದರ ಹಿಂದೆ ಕತ್ತಿಯನ್ನು ಬೀಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಗಾಳಿಯನ್ನು ಎಂಬುದಾಗಿ ನಾವು ಮತ್ತೊಂದು ಮೆಸೇಜಲ್ಲಿ ಗಾಳಿ ಅಂದರೆ ಏನು ಎಂಬುದಾಗಿ ನಾವು ಕ್ಲಿಯರ್ ಆಗಿ ನೋಡೋಣ. ಈಗ ಈ 3 ಭಾಗದಲ್ಲಿ 3ನೆಯ 1 ಭಾಗ ನಾಶವಾಗುವುದು, ಮರಣ ಉಂಟಾಗುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಇದರ ಬಗ್ಗೆ ನಾವು ಇನ್ನು ನೋಡೋದಾದರೆ ಬೈಬಲಲ್ಲಿ ಯೆಹೆಜ್ಕೇಲನು 14:21, ಯೆಹೆಜ್ಕೇಲನು 5:17, ಯೆಹೆಜ್ಕೇಲನು 33:27, ಜಕರಿಯ 14:15ನೇ ವಾಕ್ಯಗಳು ಏನಂತ ಬರೆಯಲ್ಪಟ್ಟಿದೆ ಅಂತಂದರೆ, ಎಲ್ಲ ಜನರಿಗೂ ಕೂಡ ರೋಗಗಳಿಂದ ಮರಣಗಳು, ಮತ್ತೆ ಮೃಗಗಳಿಗೆ ಪ್ರಾಣಿಗಳಿಗೆ ಮರಣಗಳು, ಮತ್ತೆ ಆಧಾರವನ್ನು ಮುರಿಯುತ್ತೇನೆ, ಅವರ ಒಂದು ಎಲ್ಲ ಥರವಾದ ಲಾಭಗಳನ್ನು ಮುರಿಯುತ್ತೇನೆ, ಅವರ ಆಧಾರವಿಲ್ಲದೆ, ಕೆಲಸಗಳಿಲ್ಲದೆ, ವ್ಯಾಪಾರಗಳಿಲ್ಲದೆ ಎಲ್ಲ ಥರವಾದ ಕಾರ್ಯಗಳಲ್ಲೂ ಅವರಿಗೆ ಯಾವುದು ಕೈ ಕೂಡದೆ ಈ ಥರವಾಗಿ ಭಯಂಕರವಾದ ಕಾರ್ಯಗಳು ಈ ಕೊನೆಯ ದಿನದಲ್ಲಿ ನಡೆಯುತ್ತೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಯಾವುದಕ್ಕೋಸ್ಕರವಾಗಿ ಈ ಥರವಾದ ಒಂದು ಕಷ್ಟ, ನಷ್ಟ, ರೋಗ, ಮರಣ, ಖಡ್ಗ ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ, ಮತ್ತಾಯಿ 13ನೇ ಅಧ್ಯಾಯ 4ನೇ ವಾಕ್ಯದಿಂದ 7ನೇ ವಾಕ್ಯವರೆಗೂ ನಾವು ನೋಡಿದರೆ, ಒಬ್ಬ ವ್ಯಕ್ತಿ ಬೀಜಗಳನ್ನು ಚೆಲ್ಲುತ್ತಾ ಹೋಗುತ್ತಾನೆ. ಕೆಲವು ಬೀಜಗಳು ರಸ್ತೆಯ ಮೇಲೆ, ಕೆಲವು ಬೀಜಗಳು ಬಂಡೆಯ ಮೇಲೆ, ಕೆಲವು ಬೀಜಗಳು ಮುಳ್ಳಿನ ಮೇಲೆ ಬೀಳುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ರಸ್ತೆಯ ಮೇಲೆ ಬಿದ್ದಿರುವಂಥ ಬೀಜಗಳು ಅಂದರೆ ದೇವರ ವಾಕ್ಯವನ್ನು ಕೇಳಿ ಈ ದೇವರು ನನಗೆ ಬೇಡ ಎಂಬುದಾಗಿ ಬಿಟ್ಟು ಹೋಗುವ ಲೋಕದವರನ್ನ ಗುರುತಿಸುತ್ತಿದೆ.
ಬಂಡೆಯ ಮೇಲೆ ಬಿದ್ದಿರುವ ಬೀಜಗಳು ಹೆಚ್ಚಾಗಿ ಬೆಳೆಯಲಿಕ್ಕೆ ಮಣ್ಣಿಲ್ಲದ ಕಾರಣದಿಂದ ಹೃದಯ ದೇವರಲ್ಲಿ ಹೋಗಕ್ಕಾಗದೆ, ಆ ಬೇರು ಮಣ್ಣಲ್ಲಿ ಹೋಗಕ್ಕಾಗದೆ, ಬೆಳೆಯಕ್ಕಾಗದೆ, ದೇವರಲ್ಲಿ ನಿಲ್ಲಕ್ಕಾಗದೆ ಅವರು ಅಂಥ ಗಿಡಗಳು ಸ್ವಲ್ಪ ಎದಗಿದ ಮೇಲೆ ಅದು ಸತ್ತು ಹೋಗುತ್ತದೆ. ದೇವರಲ್ಲಿ ನಿಲ್ಲಕ್ಕಾಗದೆ ದೇವರನ್ನು ಬಿಟ್ಟು ಹೋಗೋ ಅಂತ ದೇವರ ಮಕ್ಕಳಾಗಿದ್ದಾರೆ. ಮತ್ತೆ ಮುಳ್ಳುಗಳ ಮೇಲೆ ಬೀಳುವವು. ಆ ಲೋಕದ ಆಶೆಗಳೆಲ್ಲ ಬಂದು ಅವರನ್ನು ಲೋಕಕ್ಕೆ ಎಳ್ಕೊಂಡು ಹೋಗುತ್ತೆ. ಅವರು ಆ ಥರವಾಗಿ ಲೋಕದ ಮನುಷ್ಯರಾಗುತ್ತಾರೆ. ದೇವರಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಆಗದೇ ಇರುವರಂಥ ಮಕ್ಕಳಾಗಿರುತ್ತಾರೆ. ಇಂಥ ಲೋಕದ ಮಕ್ಕಳು, ಇಂಥ ದೇವರ ಮಕ್ಕಳು, ಇವರೆಲ್ಲರಿಗೆ ಕೂಡ ಇಂಥ ಒಂದು ಕ್ಷಾಮಗಳು, ಇಂಥ ಒಂದು ಮರಣಗಳು, ಈ ಥರವಾಗಿ ಇರುವ ಎಲ್ಲ ಮಕ್ಕಳಿಗೂ ಖಡ್ಗದಿಂದ ಎಲ್ಲ ಕಡೆ ಇರುವ ಗಾಳಿಗೂ ತೂರಿ ಅದರ ಹಿಂದೆ ಖಡ್ಗವನ್ನು ಕಲಿಸುವೆನು. ಈ ಥರವಾಗಿ 3ರಲ್ಲಿ 1 ಭಾಗ ಭೂಮಿ ನಾಶ ಮಾಡುವನು. ಎಲ್ಲರಿಗೂ ಮರಣ ಉಂಟಾಗುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಇಂಥ ಜನರಿಗೆ ಯಾತಕ್ಕೋಸ್ಕರ ಈ ಕಾಲದಲ್ಲಿ ಈ ಕಾರ್ಯಗಳು ನಡೀತಾ ಇದೆ? ಯಾತಕ್ಕೋಸ್ಕರ ಈ ಕಾರ್ಯಗಳು ಈ ಕಾಲದಲ್ಲಿ ನಡೀತಾ ಇದೆ? ನೋಡೋಣ. ಮತ್ತಾಯಿ 7ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಾ ಇದೆ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷ ಹಣ್ಣುಗಳನ್ನು, ಮದ್ದು ಕಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೇ ಎಂಬುದಾಗಿ ದೇವರು ಕೇಳುತ್ತಿದ್ದಾನೆ. ಅಂದರೆ ಇದರ ಅರ್ಥ ಏನು? ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡುತ್ತೆ, ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡುತ್ತೆ. ಕೆಟ್ಟ ಜನರು ಒಳ್ಳೆ ಕಾರ್ಯಗಳನ್ನು ಮಾಡುವುದಿಲ್ಲ, ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾರೆ. ಅವರ ಕಾರ್ಯಗಳನ್ನು, ಕ್ರಿಯೆಗಳನ್ನು ನೋಡಿ ಅವರು ಎಂಥ ಜನರು ಎಂಬುದಾಗಿ ಹೇಳಬಹುದು. ಒಳ್ಳೆಯವರು ಒಳ್ಳೆ ಕಾರ್ಯಗಳು ಮಾಡುತ್ತಾರೆ. ಅಂದರೆ ಒಳ್ಳೆ ಮರ ಒಳ್ಳೆ ಪ್ರಾಣ ಕೊಡುವಂಥ ಫಲಗಳನ್ನು ಕೊಡುತ್ತೆ. ಕೆಟ್ಟ ಮರ ವಿಷ ತುಂಬಿರುವಂಥ ಫಲಗಳನ್ನು, ಕಾಯಿಗಳನ್ನು ಕೊಡುತ್ತೆ. ಅದು ಇತರರನ್ನು ನಾಶ ಮಾಡೋದಕ್ಕೆ, ಸಾಯಿಸೋದಕ್ಕೆ ಅಂಥವರನ್ನು, ಅಂಥ ಮರಗಳನ್ನು ಕಡಿದು ಹಾಕುತ್ತಿದ್ದಾನೆ. ಅಂತ್ಯ ಕಾಲದಲ್ಲಿ ಯಾವುದಕ್ಕೋಸ್ಕರವಾಗಿ ಈಗ ಇಂಥ ಮರಗಳನ್ನು ಕಡಿಯಲೇಬೇಕು? ಇಂಥ ಒಂದು ಜನರಿಗೆ ಈ ಕಾಲದಲ್ಲಿ ಏನು ನಡೆಯುವುದು ಅಂತ ನೋಡುವುದಾದರೆ, ಯೋವೇಲಿನ 2ನೇ ಅಧ್ಯಾಯ 6ನೇ ವಾಕ್ಯ ಬರೆಯಲ್ಪಟ್ಟಿದೆ, ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ, ಎಲ್ಲ ಮುಖಗಳು ಬಾಡಿ ಹೋಗುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂಥ ಜನಗಳಿಗೆ ಈ ಕಾಲದಲ್ಲಿ ಏನು ನಡೀತವೆ ಅಂದರೆ ಅವರ ಮುಖಗಳು ಬಾಡಿ ಹೋಗುತ್ತವೆ. ತೆಲುಗು ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಅವರ ಮುಖಗಳು ಕರಗಿ ಹೋಗುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಥರವಾಗಿ ದೇವರು ಬೇಡ ಎಂಬುದಾಗಿ ಹೇಳವರು, ದೇವರಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ, ಜೀವಿಸುವುದಕ್ಕೆ ಆಗದೆ ಇರವರು ಈ ಕಾಲದಲ್ಲಿ ಯಾವುದಕ್ಕೋಸ್ಕರವಾಗಿ ಇದೆಲ್ಲ ಕೂಡ ನಡೆಯುತ್ತಾ ಇದೆ? ಯೋವೇಲನ 3ನೇ ಅಧ್ಯಾಯ 12ರಿಂದ 14ವರೆಗೂ ಬರೆಯಲ್ಪಟ್ಟಿದೆ. ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ. ಅಲ್ಲೇ ಸುತ್ತನ ಜನಾಂಗಗಳಿಗೆಲ್ಲ ನ್ಯಾಯ ತೀರಿಸಲು ಆಸೀನನಾಗುವನು. ಯೆಹೋವನ ಸೂರರೇ, ಕುಡುಗೋಲನ್ನು ಹಾಕಿರಿ, ಫಲವು ಪಕ್ವವಾಗಿದೆ, ಬನ್ನಿರಿ, ತುಳಿಯಿರಿ. ದ್ರಾಕ್ಷೆಯ ಆಳೆಯು ಭರ್ತಿ ಆಗಿದೆ, ತೊಟ್ಟಿಗಳು ತುಂಬಿತು ತುಳುಕುತ್ತಿದೆ. ಜನಾಂಗಗಳ ದುಷ್ಟತನವು ವಿಪರೀತವೇ ಸರಿ.
ಆಹಾ, ತೀರ್ಪಿನ ತಗ್ಗಿನಲ್ಲಿ ಯೆಹೋವನ ದಿನವು ಸಮೀಪವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಏನು ಹೇಳುತ್ತಿದೆ ನೋಡಿ. ಈ ಅಂತ್ಯಕಾಲದಲ್ಲಿ ಜನಾಂಗಗಳು ತಗ್ಗಿಗೆ ಬರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ತಗ್ಗಿನಲ್ಲಿ ಯೆಹೋವನು ಆಸೀನನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ತಮಿಳ್ ಬೈಬಲಲ್ಲಿ ಹಳ್ಳಕ್ಕೆ ಬರಲಿ, ಗುಂಡಿಗೆ ಬರಲಿ ಎಂಬುದಾಗಿ ತಮಿಳಲ್ಲೂ ತೆಲುಗಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಇಲ್ಲಿ ಕನ್ನಡದಲ್ಲಿ ತಗ್ಗಿಗೆ ಬರಲಿ, ನಾನು ಅವರಿಗೆ ಅಲ್ಲಿ ನ್ಯಾಯ ತೀರ್ಪನ್ನು ಮಾಡುವೆನು, ಆಸೀನನಾಗುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾವತ್ತಕ್ಕೋಸ್ಕರವಾಗಿ ಆಸೀನನಾಗುವವನು? ನ್ಯಾಯ ತೀರ್ಪು ಮಾಡೋದಕ್ಕೋಸ್ಕರವಾಗಿ ಆಸೀನನಾಗುವನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನ್ಯಾಯ ತೀರ್ಪು ಅನ್ನೋದು ನಾನು ಹೇಳೋದು ಕೊನೆ ಕಾಲದಲ್ಲಿ ದೇವರು ಪರಲೋಕದಲ್ಲಿರುವ ಬಿಳಿ ಸಿಂಹಾಸನದ ಮೇಲೆ ಕುಳಿತು ಮಾಡುವ ನ್ಯಾಯ ತೀರ್ಪದ ಬಗ್ಗೆ ನಾನು ಹೇಳುತ್ತಿಲ್ಲ. ಅದು ದೇವರು ಭೂಲೋಕಕ್ಕೆ ನ್ಯಾಯ ತೀರ್ಪು ಮಾಡುವ ಕೊನೆಯ ನ್ಯಾಯ ತೀರ್ಪು ಆಗಿದೆ. ಅದು ಬಿಳಿ ಸಿಂಹಾಸನದ ಮೇಲೆ ಕುಳಿತು ಮಾಡುವ ನ್ಯಾಯ ತೀರ್ಪಾಗಿದೆ. ದೇವರು ನ್ಯಾಯ ತೀರ್ಪು ಮಾಡುವಾಗ ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟ ಮಾಡುತ್ತಿದೆ. ಈಗ ದೇವರು ಈ ಕಾಲದಲ್ಲಿ ತೀರ್ಪು ತೀರಿಸೋದಕ್ಕೋಸ್ಕರವಾಗಿ ಈ ಒಂದು ತಗ್ಗಿನಲ್ಲಿ, ಈ ಒಂದು ಗುಂಡಿನಲ್ಲಿ, ಹಳ್ಳದಲ್ಲಿ ಇಂಥ ಜನರಿಗೆ ನ್ಯಾಯ ತೀರ್ಪು ಕೊಡೋದಕ್ಕೋಸ್ಕರವಾಗಿ ಮರಣದಿಂದ, ಮೃಗಗಳಿಂದ, ಖಡ್ಗಗಳಿಂದ, ಎಲ್ಲ ದಿಸಗಳಲ್ಲಿರುವ ಗಾಳಿಗೂ ತೂರಿ ಹಿಂದೆ ಕತ್ತಿಯನ್ನು ಬೀಸಿ ಇಂಥ ಎಲ್ಲ ಜನರನ್ನು ಆ ಒಂದು ಹಳ್ಳದಲ್ಲಿ ನ್ಯಾಯ ತೀರ್ಪು ಕೊಡೋದಿಕ್ಕೆ ದೇವರು ಅಲ್ಲಿ ಆಸೀನನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನೂ ಕೂಡ ಆ ವಾಕ್ಯಗಳನ್ನು ಕೇಳದೆ ಹೋದವರು, ಬೆಟ್ಟದ ಮೇಲೆ ಬಿದ್ದ ಬೀಜಗಳು, ಮುಳ್ಳಿನ ಮೇಲೆ ಬಿದ್ದ ಬೀಜಗಳು, ಕೆಟ್ಟು ಫಲವನ್ನು ಕೊಡುವ ಮರಗಳು, ಇಂಥ ಮರಗಳನ್ನು ಎಲ್ಲ ಕೂಡ ದೇವರು ಕಡಿದು ಆ ಗುಂಡಿಯೊಳಗೆ ಹಾಕುವ ಸಮಯ ಈ ಸಮಯವಾಗಿದೆ. ಆ ಒಂದು ತಗ್ಗಿನಲ್ಲಿ ಅವರನ್ನು ಹಾಕುವ ಒಂದು ಕಾಲವಾಗಿದೆ ಈ ಕಾಲ ಎಂಬುದಾಗಿ ಈ ವಾಕ್ಯಗಳು ನಮಗೆ ಸ್ಪಷ್ಟಪಡಿಸುತ್ತಾ ಇದೆ. ಇನ್ನು ನಾವು ನೋಡೋದಾದರೆ ವಿಮೋಚನ ಕಾಂಡ 9ನೇ ಅಧ್ಯಾಯ 9ನೇ ವಾಕ್ಯದಿಂದ 11 ವಾಕ್ಯವರೆಗೂ ನಾವು ನೋಡುವುದಾದರೆ, ಮೋಸೆ, ಆರೋನು ಇವರು ಬೂದಿಯನ್ನು ಕೈಯಲ್ಲಿ ತೆಗೆದು ಫರೋ ರಾಜನ ಎದುರಲ್ಲಿ ಹೋಗಿ ನಿಂತು ಆ ಬೂದಿಯನ್ನು ಆಕಾಶಕ್ಕೆ ಬೀಸಿದಾಗ ಅದು ಪುಡಿ ಪುಡಿ ಆಗಿ ಎಲ್ಲ ಮನುಷ್ಯರ ಮೇಲೂ ಮೃಗಗಳ ಮೇಲೂ ಬಿದ್ದು ಅದು ಬೊಕ್ಕೆ ಆದ ಒಂದು ವ್ಯಾಧಿಗಳನ್ನು ಬರಿಸಿತ್ತು. ಬೊಕ್ಕೆ ಆಗಿ ಆ ಎಲ್ಲ ಮನುಷ್ಯರಿಗೂ ಅಂತ ಒಂದು ವ್ಯಾಧಿಗಳು ಆ ಬೂದಿಯ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅನ್ಯ ಜನರಿಗೆ, ದೇವರನ್ನು ಅಂಗೀಕಾರ ಮಾಡದೆ ಹೋದವರಿಗೆ, ದೇವರನ್ನು ಯಾರಾದರೂ ಅಂಗೀಕಾರ ಮಾಡುವುದಿಲ್ಲವೋ ಅವರಿಗೆಲ್ಲರಿಗೂ ಇಂಥ ಒಂದು ಕ್ಷಾಮ ರೋಗಗಳು, ಅದರ ಮೂಲಕವಾಗಿ ಮರಣಗಳು, ಆ ಮರಣಗಳು ಹೊಂದಿರುವರು ಈ ತಗ್ಗಿನಲ್ಲಿ ಬೀಳುವವರು, ಈ ಗುಂಡಿನಲ್ಲಿ ಬೀಳುವವರು, ಈ ಹಳ್ಳದಲ್ಲಿ ಬೀಳುವವರು. ಯೆಹೋವನು ಅಲ್ಲಿ ಆಸೀನನಾಗಿದ್ದಾನೆ ನ್ಯಾಯ ತೀರ್ಪು ಮಾಡುವುದಕ್ಕೋಸ್ಕರವಾಗಿ. ಅದು ಈ ಕಾಲವಾಗಿದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 29-30 ಹೇಳುತ್ತಿದೆ. ಅರ್ಧರಾತ್ರಿಯಲ್ಲಿ ಈ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ
ಬಂದಿವಾನನ ಚೊಚ್ಚಲು ಮಗನವರೆಗೂ ಈಜಿಪ್ತು ದೇಶದಲ್ಲಿ ಎಲ್ಲ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಈಜಿಪ್ತು ದೇಶ ಎಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲ, ಶವವಿಲ್ಲದ ಮನೆ ಒಂದೂ ಇರಲಿಲ್ಲ ಎಂಬುದಾಗಿ ಅಲ್ಲಿ ನೋಡಿ ದೊಡ್ಡ ಕೂಗಾಟ ಉಂಟಾಯಿತು. ಆ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು, ಮರಣಗೋಳು. ಪ್ರತಿಯೊಂದು ಮನೆಯಲ್ಲೂ ಮರಣಗಳು, ಮೃಗಗಳಲ್ಲಿ ಕೂಡ, ಮನೆಗಳಲ್ಲಿ ಕೂಡ. ಮೊದಲನೇದಾಗಿ ಹುಟ್ಟಿರೋ ಪ್ರತಿ ಮಾನವರು, ಪ್ರತಿಯೊಂದು ಮನುಷ್ಯನು, ಪ್ರತಿಯೊಂದು ಮೃಗಗಳು, ಅನೇಕ ಮರಣದಿಂದ ಗೋಳಾಟ ಉಂಟಾಯಿತು. ದೇವರನ್ನು ಅಂಗೀಕಾರ ಮಾಡಲಿಲ್ಲ. ಆದ್ದರಿಂದ ಮರಣಗಳು ದೇವರನ್ನು ಅಂಗೀಕಾರ ಮಾಡಬೇಕು. ಇಲ್ಲಾಂದರೆ ಮರಣಗಳು, ರೋಗಗಳು, ಖಡ್ಗಗಳು ಎಲ್ಲ ದಿಸಗಳಲ್ಲಿರುವ ಗಾಳಿಗೂ ತೂರಿ ಹಿಂದೆ ಗಾಳಿಯನ್ನು ಬೀಸಿ ಮೃಗಗಳಿಂದಲೂ ಕೂಡ ಮರಣವನ್ನು ಭರಿಸಿ ಆ ತಗ್ಗಿನಲ್ಲಿ ಆಸೀನನಾಗಿದ್ದಾನೆ. ನ್ಯಾಯ ತೀರ್ಪು ತೀರಿಸುವುದಕ್ಕೋಸ್ಕರವಾಗಿ ಆಸೀನನಾಗಿದ್ದಾನೆ. ಈ ಕಾಲದಲ್ಲಿ ಇದು ಇನ್ನು ಹೆಚ್ಚಾಗಿ ನಡೆಯುತ್ತವೆ ಎಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 38ನೇ ವಾಕ್ಯ, ಅವರ ಹೊಂದಿಗೆ ಬಹು ಮಂದಿ ಅನ್ಯರು ಹೊರಟು ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ನೀವು ಯೋಚಿಸಬೇಕು, ಅನ್ಯರು ಬಹು ಮಂದಿ ಈಜಿಪ್ತಲ್ಲಿ ಇರುವ ಇಸ್ರಾಯೇಲು ಜನಾಂಗರು ಹೊರಗಡೆ ಬರುವಾಗ ಅವರ ಹೊಂದಿಗೆ ಬಹು ಜನರು ಅನ್ಯರು ಕೂಡ ಹೊರಟಿ ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ವಾ? ಇದಕ್ಕೂ ಮುಂಚೆ ನಾವು ಏನು ನೋಡಿದ್ದೇವೆ? ಎಲ್ಲ ಮನೆಯಲ್ಲೂ ಕೂಡ ಮರಣ, ಒಂದು ಮನೆಯಲ್ಲೂ ಕೂಡ ಮರಣ ಇಲ್ಲ ಅನ್ನೋದಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಮರಣವಿಲ್ಲದೆ ಮನೆಯಿಲ್ಲ ಎಂಬುದಾಗಿ ಇದಕ್ಕೆ ಮುಂಚೆ ನಾವು ನೋಡಿದ್ದೇವೆ. ಅಂದರೆ ಇವರು ಮಾತ್ರ ಹೆಂಗೆ ತಪ್ಪಿಸಿಕೊಂಡ್ರು? ಇದು ಪ್ರಶ್ನೆ ಯೋಚಿಸಬೇಕು. ಇವರ ಮನೆಗಳಲ್ಲಿ ಮಾತ್ರ ಯಾಕೆ ಮರಣವಾಗಿಲ್ಲ? ಇವರ ಮನೆಗಳಲ್ಲಿ ಮರಣವಾಗಿದ್ದರೆ ಇವರ ನೆಂಟರನ್ನು, ಮಕ್ಕಳನ್ನು, ಗಂಡರನ್ನು, ಹೆಂಡತಿಗಳನ್ನು ಬಿಟ್ಟು ಇವರು ಹೇಗೆ ಇಸ್ರೇಲ್ ಜನರ ಜೊತೆಯಲ್ಲಿ ಆ ದೇಶವನ್ನು ಬಿಟ್ಟು ಹಾಲು ಜೇನು ಹರಿಯುವ ದೇಶಕ್ಕೆ ಅವರ ಜೊತೆ ಪ್ರಯಾಣ ಮಾಡಲಿಕ್ಕೆ ಹೋಗುವುದು ಹೇಗೆ? ಅವರ ನೆಂಟರ ಕ್ಷಮಗಳನ್ನು ಬಿಟ್ಟು, ಆ ದುಃಖವನ್ನು ಬಿಟ್ಟು ಹೇಗೆ ಹೊರಡು ಹೋಗುತ್ತಾರೆ? ಇವರೇಕೆ ಸತ್ತಿಲ್ಲ? ಇವರೇಗೆ ಎಸ್ಕೇಪ್ ಆದರು, ತಪ್ಪಿಸಿಕೊಂಡರು? ಇದು ದೇವರು ಹೇಳಿರೋ ಮಾತು. ಈ ಈಜಿಪ್ತು ದೇಶದಲ್ಲಿ ದೇವರ ಮಕ್ಕಳು ಒಂದೊಂದು ಮನೆಗೆ ಆ ಕುರಿಯ ರಕ್ತವನ್ನು ಅಲ್ಲಿ ಹಚ್ಚಿರುವಾಗ ಇವರಿಗೆ ಮುಂಚಿತವಾಗಿ ತಿಳಿಸಿ, ಈ ಥರವಾಗಿ ಅವರವರ ಸ್ನೇಹಿತರುಗಳಿಗೆ, ಪರಿಚಯ ಇರೋವರಿಗೆ, ಅವರವರ ಹತ್ರ ಅವರು ಪರಿಚಯ ಇರೋವರಿಗೆ, ಸಂಬಂಧ ಇರೋವರಿಗೆ ಅವರು ಮಾತಾಡಿ ತಿಳಿಸಿ, ಆ ರಾತ್ರಿಯಲ್ಲಿ ನಿಮಗೆ ಮರಣ ಉಂಟಾಗದೇ ಇರೋದಕ್ಕೆ ನೀವು ನಮ್ಮ ಮನೆಯಲ್ಲಿ ಬಂದು ಈ ರಾತ್ರಿ ಇದ್ದುಕೊಳ್ಳಿ ಎಂಬುದಾಗಿ ಇವರು ಹೇಳಿ, ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಕುಟುಂಬಗಳು ಬಂದು ಅಲ್ಲಿ ಬಚ್ಚಿಸಿಕೊಂಡರು, ರಕ್ತದ ಒಳಗೆ ಬಂದು ಅವರನ್ನು ಅವರು ರಕ್ಷಿಸಿಕೊಂಡರು ಎಂಬುದಾಗಿ ಅಲ್ಲಿ ನಡೆದಿರುವ ಒಂದು ಕಾರ್ಯವಾಗಿದೆ. ಆ ಥರವಾಗಿ ಈ ರಕ್ತದೊಳಗೆ ಬಂದು ಅವರೆಲ್ಲ ತನ್ನನ್ನು ಬಚ್ಚಿಸಿಕೊಂಡು ಆ ಕುಟುಂಬದಲ್ಲಿ ಒಂದೊಂದು ಕುಟುಂಬಕ್ಕೆ ಒಂದೊಂದು ಕುಟುಂಬಗಳು ಹೋಗಿ ಈ ಥರವಾಗಿ ತಪ್ಪಿಸಿಕೊಂಡು ಅವರ ಜೊತೆಯಲ್ಲೇ ಹೊರಗೆ ಹೋಗಿದ್ದು ಕಾರ್ಯವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇದು ದೇವರ ರಹಸ್ಯವಾದ
ವಾಗಿದೆ ಎಂಬುದಾಗಿ, ಅಂದರೆ ದೇವರ ರಕ್ತದಲ್ಲಿ ಎಲ್ಲರೂ ಬರಬೇಕು ಎಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅಂದರೆ ಈ ಯೇಸು ಕ್ರಿಸ್ತುವಿನ ರಕ್ತದಲ್ಲಿ ಈ ಲೋಕವೆಲ್ಲ ಬರಬೇಕು. ಯೇಸು ಕ್ರಿಸ್ತನ ಮಂದಿರದಲ್ಲಿ ಈ ಲೋಕವೆಲ್ಲ ಬರಬೇಕು. ಮಂದಿರದಲ್ಲಿ ಬರೋವರಿಗೆ ರಕ್ಷಣೆ ಉಂಟು, ಈ ನಾಮದಲ್ಲಿ ಬರೋವರಿಗೆ ರಕ್ಷಣೆ ಉಂಟು, ಈ ರಕ್ತದಲ್ಲಿ ಬರೋವರಿಗೆ ರಕ್ಷಣೆ ಉಂಟು. ಈ ವಾಕ್ಯವು ನನಗೆ ಬೇಡ, ಈ ವಾಕ್ಯದಲ್ಲಿ ನಾನು ಸ್ಥಿರವಾಗಿ ನಿಲ್ಲೋದಕ್ಕೆ ನನಗೆ ಈ ಲೋಕ ಬಿಡುತ್ತಾ ಇಲ್ಲ, ನನ್ನ ಹೃದಯ ದೇವರಲ್ಲಿ ಹೋಗುತ್ತಾ ಇಲ್ಲ ಎಂಬುದಾಗಿ ನೀವು ಹೇಳೋದೇ ಆದರೆ ಈ ಕಾಲದಲ್ಲಿ ನಿಮ್ಮ ಮುಖಗಳು ಬಾಡಿ ಹೋಗುವವು, ಕರಗಿ ಹೋಗುವವು, ಅಲ್ಲಕ್ಕೆ ಹೋಗುವಿರಿ, ನ್ಯಾಯ ತೀರಿಸಲ್ಪಡುವಿರಿ. ನೀವು ತಪ್ಪಿಸಿಕೊಳ್ಳಬೇಕಲ್ಲವಾ? ದೇವರಲ್ಲಿ ಬನ್ನಿರಿ. ದೇವರು ನಿಮಗೆ ಉಚಿತವಾದ ರಕ್ಷಣೆಯನ್ನು ಕೊಡುತ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಯೋವೇಲಿನ 3ನೇ ಅಧ್ಯಾಯ 18ನೇ ವಾಕ್ಯ, ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷರಸವು ಸುರಿಯುವುದು, ಗುಡ್ಡೆಗಳಿಂದ ಹಾಲು ಹರಿಯುವುದು, ಯಹೂದದ ತೊರೆಗಳೆಲ್ಲ ನೀರು ತುಂಬಿ ಬರುವುದು, ಯಹೂದದ ಆಲಯಗಳಿಂದ ಬುಗ್ಗೆಯ ಉಕ್ಕಿ ಬಂದು ಜಾಳಿಯ ಹಳ್ಳವನ್ನು ತಂಪು ಮಾಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ನಾವಿಲ್ಲಿ ನೋಡಿದರೆ ಆಲಯದಿಂದ ನೀರು ಬುಗ್ಗೆಯಾಗಿ ಬರುತ್ತೆ, ಆಲಯದಿಂದ ನೀರು ಉಬುಕಿ ಬರುತ್ತಿದೆ, ಆಲಯದಿಂದ ನೀರು ಪ್ರವಾಹ ಮಾಡುತ್ತದೆ, ಆಲಯದಿಂದ ನೀರು ಪ್ರವಾಹ ಮಾಡಿ ಆ ತಗ್ಗಿನಲ್ಲಿ ಹೋಗಿ ತುಂಬಿಕೊಳ್ಳುತ್ತೆ. ಆ ತಗ್ಗಿನಲ್ಲಿ ನ್ಯಾಯ ತೀರ್ಪನ್ನು ನಿಲ್ಲಿಸುವುದಕ್ಕೋಸ್ಕರವಾಗಿ, ಆ ತಗ್ಗಿಗೆ ಶಾಂತನು ಮಾಡುವುದಕ್ಕೋಸ್ಕರವಾಗಿ, ಆ ತಗ್ಗಿನಲ್ಲಿ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರವಾಗಿ ಈ ಒಂದು ನೀರು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಮಂದಿರದಿಂದ ಸ್ಟಾರ್ಟ್ ಆಗ್ತಾ ಇದೆ, ಆ ತಗ್ಗಿಗೆ ಹೋಗುತ್ತಾ ಇದೆ, ಲೋಕಕ್ಕೆ ಹೋಗುತ್ತಾ ಇದೆ. ಅದಕ್ಕೆ ಹೇಳಿದ್ದು, ಬೆಟ್ಟದ ಮೇಲೆ ಕಟ್ಟಿರುವ ಮನೆಯಲ್ಲಿ ವಾಸ ಮಾಡುವವನು ಬುದ್ಧಿವಂತನು ಅಂತ. ಅಂದರೆ ದೇವರಲ್ಲಿ ಇದ್ದು ವಾಸ ಮಾಡುವವನು ಬುದ್ಧಿವಂತನು. ಮಣ್ಣಿನ ಮೇಲೆ ಇರೋ ಕೋಟೀಶ್ವರರು ಎಲ್ಲರೂ ಯಾರೇ ಆದರೂ ಕೂಡ ಬುದ್ಧಿ ಇಲ್ಲದವರು ಎಂಬುದಾಗಿ ಸತ್ಯ ವೇದವು ಹೇಳುತ್ತಾ ಇದೆ. ಅವರೆಲ್ಲರೂ ಕೂಡ ಆ ತಗ್ಗಿನಲ್ಲಿ ಇದ್ದಾರೆ. ಆ ತಗ್ಗಿನಲ್ಲಿ ನ್ಯಾಯ ತೀರ್ಪು, ಆ ಹಳ್ಳದಲ್ಲಿ ನ್ಯಾಯ ತೀರ್ಪು. ಆ ಹಳ್ಳದಲ್ಲಿ ಮನೆ ಕಟ್ಟಬೇಡಿ, ಬೆಟ್ಟದ ಮೇಲೆ ಬಂದು ವಾಸ ಮಾಡಿರಿ, ಅಂದರೆ ದೇವರಲ್ಲಿ ಬಂದು ವಾಸ ಮಾಡಿರಿ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತಿದೆ. ಈ ನೀರು ಮಂದಿರದಿಂದ ಬರುತ್ತಿದೆ ಎಂಬುದಾಗಿ ಯೋವೇಲನ 2ನೇ ಅಧ್ಯಾಯ 23ನೇ ವಾಕ್ಯ. ಚೀಯೋನಿನ ಸಂತತಿಯವರಿಗೆ ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲೇ ನರಿತ ನಿಮಗಾಗಿ ಸುರಿಸುವನು. ಈಗ ಯೋವೇಲನು ಹೇಳುತ್ತಿದ್ದಾನೆ, 2 ಮಳೆ ಬರುತ್ತೆ ಎಂಬುದಾಗಿ ಹೇಳುತ್ತಿದ್ದಾನೆ. ಮುಂಗಾರಿ ಮಳೆ, ಹಿಂಗಾರಿ ಮಳೆ, 2 ಮಳೆ ಬರುತ್ತೆ ಎಂಬುದಾಗಿ ಹೇಳುತ್ತಿದ್ದಾನೆ. ಇದೇ ವಾಕ್ಯವನ್ನು ಮತ್ತಾಯಿ 3ನೇ ಅಧ್ಯಾಯದಲ್ಲಿ ಯೋಹಾನ ಬ್ಯಾಪ್ಟಿಸಮ್ ಕೊಡುವ ಸೇವಕನು ಯೋಹಾನನು ಹೇಳಿದ್ದು ಇದರ ಬಗ್ಗೆ ಏನಂತಂದರೆ, ಈಗ ನಾನು ನಿಮಗೆ ನೀರಿನಲ್ಲಿ ಬ್ಯಾಪ್ಟಿಸ್ಮ ಕೊಡುವನು, ನನ್ನ ಹಿಂದೆ ಬರುವ ಆತನ ಚಪ್ಪಲಿ ಹೊರೋದಕ್ಕೆ ಕೂಡ ನಾನು ಯೋಗ್ಯನಲ್ಲ. ಆತನು ನಿಮಗೆ ಆತ್ಮದಿಂದಲೂ ಅಗ್ನಿದಿಂದಲೂ ಅಭಿಷೇಕವನ್ನು ಕೊಡುವನು ಎಂಬುದಾಗಿ ಆತನು ಹೇಳಿದನು. ಆತನು ಹೇಳಿದ್ದು 2 ಥರವಾದ ಅಭಿಷೇಕವನ್ನು ಹೇಳಿದ್ದಾನೆ.
ಈತನು ಹೇಳುವುದು ಎರಡು ತರವಾದ ಮಳೆಯನ್ನು ಹೇಳಿದ್ದಾನೆ. ಈ ಎರಡು ತರವಾದ ಮಳೆಯಾದರೂ, ಆ ಎರಡು ತರವಾದ ಅಭಿಷೇಕವಾದರೂ ಕೂಡ ಎಲ್ಲಿಂದ ಪ್ರಾರಂಭವಾಗುತ್ತೆ? ಮಂದಿರದೊಳಗಿಂದ ಪ್ರಾರಂಭವಾಗಿ ಲೋಕಕ್ಕೆ ಹೋಗುತ್ತೆ, ತಗ್ಗಿಗೆ ಹೋಗುತ್ತೆ. ಈ ಎರಡು ತರವಾದ ಮಳೆ ಅಂದರೆ ಏನು? ಈ ಎರಡು ತರವಾದ ಅಭಿಷೇಕ ಅಂದರೆ ಏನು? ಅಂದರೆ ನಾವು ನೋಡಿದಾಗ ಅಪೊಸ್ತಲನ ಕಾರ್ಯ ಪುಸ್ತಕದಲ್ಲಿ ನಾವು ನೋಡಿದರೆ 2ನೇ ಅಧ್ಯಾಯದಲ್ಲಿ 120 ಮಂದಿಗೆ ಮೇಲೆ ಇರುವ ಮನೆಯಲ್ಲಿ ಅವರಿಗೆ ದೇವರ ಅಭಿಷೇಕವು ಬಂದಿತು. ಅವರು ಅಗ್ನಿ ನಾಲ್ಗೆಯಿಂದ ಮಾತಾಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕಾರ್ಯದಿಂದ ಪ್ರಕಟಣೆವರೆಗೂ ಕೂಡ ನಾವು ನೋಡೋದಾದರೆ ಯಾವೊಂದು ವ್ಯಕ್ತಿ ಕೂಡ ದೇವರ ಮಕ್ಕಳಲ್ಲಿ ಅಗ್ನಿಯಿಂದ ಅಭಿಷೇಕವನ್ನು ಹೊಂದಿರೋದು ಎಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ದೇವರು ಅವರಿಗೆ ಆತ್ಮದಿಂದ ಅಭಿಷೇಕವನ್ನು ಕೊಟ್ಟಿದ್ದಾನೆ, ಇನ್ನು ಅಗ್ನಿಯಲ್ಲಿ ಅಭಿಷೇಕವನ್ನು ಕೊಟ್ಟಿಲ್ಲ. ಈ 2ನೇ ಮಳೆ ಅಗ್ನಿ ಅಭಿಷೇಕವಾಗಿದೆ. ಈ 2ನೇ ಅಭಿಷೇಕವೇ ಅಗ್ನಿ ಅಭಿಷೇಕವಾಗಿದೆ. ಮೊದಲನೇ ಅಭಿಷೇಕ ಆತ್ಮದಿಂದ ಆಯಿತು, ಮೊದಲನೇ ಮಳೆ ಆಯಿತು. ಅದು ಮುಂಗಾರು ಹಿಂಗಾರು ಅನ್ನೋ ಇನ್ನೊಂದು ಮಳೆ ಈಗ ಬರಲಿದೆ. ಆ ಇನ್ನೊಂದು ಮಳೆ ಬರುವುದಕ್ಕೋಸ್ಕರವಾಗಿ ಮುಂದೆ ಮಂದಿರ ಶುದ್ಧಿ ಆಗಬೇಕಾಗಿದೆ. ಮಂದಿರದಲ್ಲಿ ಇರುವ ಅನನೀಯ ಸಪರಿಯ ಅಂತ ದೇವರ ಮಕ್ಕಳು ಅವರು ಕಿತ್ತು ಹಾಕಲ್ಪಡಬೇಕಾಗಿದೆ. ಈ ಕಾಲದಲ್ಲಿ ಅಂಥ ಜನರು ಮಂದಿರದಲ್ಲಿ ಇರುವ ಅಂಥ ದುಷ್ಟ ಜನರನ್ನು ದೇವರು ಕಿತ್ತು ಹಾಕುತ್ತಾನೆ. ಮುಂದೆ ಅದು ಬಲಿಪೀಠದಲ್ಲಿ ನಡೆಯುತ್ತದೆ, ಅಂದರೆ ಸೇವಕರಲ್ಲಿ ನಡೆಯುತ್ತದೆ. ಮಂದಿರದಲ್ಲಿ 2ನೇದಾಗಿ ವಿಶ್ವಾಸಿಗಳಲ್ಲಿ ನಡೆಯುತ್ತದೆ. ಇಂಥ ಗಿಡಗಳನ್ನು ದೇವರು ಬೇರು ಸಮೇತ ಕಿತ್ತು ಹಾಕುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕಾರ್ಯ ಮುಂದು, ಈ ಖಡ್ಗವು ಮುಂದು, ಈ ಕ್ಷಾಮವು ಮುಂದು, ಈ ಮರಣಗಳು ಮುಂದು ಮೊದಲನೇದಾಗಿ ಮಂದಿರದಲ್ಲಿ ನಡೆಯುವವು. ಆದ ನಂತರ ಭೂಮಿಯಲ್ಲಿ, ಅಂದರೆ ಲೋಕದಲ್ಲಿ ಹೊರಗೆ ಇರುವ ಆ ಗುಂಡಿಯಲ್ಲಿ ಎಲ್ಲ ಜನರಿಗೂ ಕೂಡ ನಡೆಯುವವು. ಈ ಒಂದು ನ್ಯಾಯ ತೀರ್ಪಿನ ಕಾಲದಲ್ಲಿ, ಈ ಒಂದು ಕ್ಷಾಮದ ಕಾಲದಲ್ಲಿ, ಖಡ್ಗದ ಕಾಲದಲ್ಲಿ, ಈ ಒಂದು ಮರಣದ ಕಾಲದಲ್ಲಿ 3ರಲ್ಲಿ 1 ಭಾಗ ಮರಣ ಕಾಲ, 3ರಲ್ಲಿ 1 ಭಾಗ ಮರಣ ಯಾತಕ್ಕೋಸ್ಕರ ಉಂಟಾಗುತ್ತಿದೆ ಅಂತ ನೋಡುವುದಾದರೆ 2ನೇ ಅಗ್ನಿಯ ಅಭಿಷೇಕ ಬರುತ್ತಿದೆ. ಈ 2ನೇ ಮುಂಗಾರ ಮಳೆ ಹಿಂಗಾರ ಮಳೆ ಬರುತ್ತಾ ಇದೆ. ಇದು ಮಂದಿರದಿಂದ ಬರುತ್ತೆ. ಆದ್ದರಿಂದ ಮಂದಿರ ಮುಂದೆ ಶುದ್ಧಿ ಆಗಬೇಕು. 2ನೇದಾಗಿ ಲೋಕ ಶುದ್ಧಿ ಆಗಬೇಕು. ಶುದ್ಧಿ ಆದ ಮೇಲನೆ 2ನೇ ಅಗ್ನಿ ಬರುತ್ತದೆ. 2ನೇ ಅಗ್ನಿ ಬರೋದಕ್ಕೋಸ್ಕರವಾಗಿ ಲೋಕದಲ್ಲಿ ಕೆಟ್ಟ ಫಲಗಳು ಕೊಡೋ ಎಲ್ಲ ಗಿಡಗಳನ್ನು ದೇವರು ಕಡೆದು ಗುಂಡಿಯಲ್ಲಿ ಹಾಕಿ ಅಲ್ಲಿ ಯೆಹೋವನು ಆಸೀನನಾಗಿ ನ್ಯಾಯ ತೀರ್ಪು ಮಾಡುತ್ತಿದ್ದಾನೆ, ಹಳ್ಳೆದಲ್ಲಿ ಹಾಕುತ್ತಿದ್ದಾನೆ. ಆ ಹಳ್ಳವನ್ನು ತಂಪು ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಈ ನೀರು ಹರಿದು ಬರುತ್ತಿದೆ ಮಂದಿರದಿಂದ. ಆ ತಗ್ಗಿಗೆ ಹೋಗಿ ಆ ತಗ್ಗಿಯನ್ನು ನಿಂಪುತ್ತಿದೆ. ಇದು ಸತ್ಯವೇದದಲ್ಲಿ ಇರುವ ಸತ್ಯವಾಕ್ಯಗಳಾಗಿದೆ. ಮತ್ತಾಯಿ 15ನೇ ಅಧ್ಯಾಯ 13ನೇ ವಾಕ್ಯ, ಆತನು ಪರಲೋಕದಲ್ಲಿರುವ ನನ್ನ ತಂದೆಯ ನಡೆದೆ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಪರಲೋಕದಲ್ಲಿ ತಂದೆಯಿಂದ ನಾಟಲ್ಪಡದಂತೆ ಗಿಡಗಳನ್ನು ಎಲ್ಲವೂ ಕೂಡ ಈ ಒಂದು ಕಾಲದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಟೈಮ್ ಆಯಿತು, ಅದಕ್ಕೆ ಟೈಮ್ ಬಂದಾಯಿತು. ಆ ಕಾಲ ನಿರ್ಣಯಿಸಿದ ಕಾಲ ಬಂದಾಯಿತು. ಇಂಥ ಗಿಡಗಳಿಗೆ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವಿಲ್ಲ. ಇಂಥ ಗಿಡಗಳನ್ನೆಲ್ಲ ಈ ಸಮಯದಲ್ಲಿ ಬೇರು ಸಮೇತ ಕಿತ್ತುತ್ತಾ ಇದ್ದಾನೆ. ಮೊದಲನೇದಾಗಿ ಬಲಿಪೀಠದ ಮೇಲೆ ಕಿತ್ತುತ್ತಾ ಇದ್ದಾನೆ. 2ನೇದಾಗಿ ವಿಶ್ವಾಸಿಗಳಲ್ಲಿ ಕಿತ್ತುತ್ತಾ ಇದ್ದಾನೆ. 3ನೇದಾಗಿ ಭೂಲೋಕದಲ್ಲಿ ಇರೋ ಎಲ್ಲ ಜನರಲ್ಲೂ ಕಿತ್ತುತ್ತಾ ಇದ್ದಾನೆ. ಇಂಥ ಜನರಲ್ಲಿ ಇರೋ ಎಲ್ಲ ಗಿಡಗಳನ್ನು, ಕೆಟ್ಟ ಫಲಗಳನ್ನು ಕೊಡುವಂಥ ಜನರನ್ನು ಬೇರು ಸಮೇತ ಕಿತ್ತು ಆ ಹಳ್ಳದಲ್ಲಿ ಹಾಕುತ್ತಿದ್ದಾನೆ, ತಗ್ಗಿನಲ್ಲಿ ಕಡೆದು ಹಾಕುತ್ತಿದ್ದಾನೆ. ಇಂಥ ಜನರು
ಇದೇ ಕೊನೆಯ ಕಾಲದಲ್ಲಿ ಈ ಕಾರಣದಿಂದ 3ರಲ್ಲಿ 1 ಭಾಗ ನಾಶವೂ ಮರಣವೂ ಎಂಬುದಾಗಿ ನೋಡುತ್ತೀವಿ. ಇನ್ನೊಂದು ಕಾರಣ ಕೂಡ ತೋರಿಸುತ್ತೇನೆ, ನೋಡಿರಿ. ಮತ್ತಾಯನು 24ನೇ ಅಧ್ಯಾಯ 7ನೇ ವಾಕ್ಯ, ಲೂಕನು 21ನೇ ಅಧ್ಯಾಯ 11ನೇ ವಾಕ್ಯ. ಈ ವಾಕ್ಯಗಳು ಕನ್ನಡದಲ್ಲಿ ಬರೆಯಲ್ಪಡಲಿಲ್ಲ. ತಮಿಳ್ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹೋಲಿ ಬೈಬಲ್ ಇಂಗ್ಲಿಷ್ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ತೆಲುಗು ಬೈಬಲಲ್ಲಿ ಲೂಕನು 21:11 ಮಾತ್ರವೂ ಬರೆಯಲ್ಪಟ್ಟಿದೆ. ಕನ್ನಡದಲ್ಲಿ 2ರಲ್ಲೂ ಕೂಡ ಬರೆಯಲ್ಪಟ್ಟಿಲ್ಲ. ಏನಂತಂದರೆ, ಈ ಕೊನೆಯ ಕಾಲದಲ್ಲಿ ಭಯಂಕರವಾದ ಅಂಟು ರೋಗಗಳು ಬರುವವು, ಅದರಿಂದ ಅನೇಕ ಮರಣಗಳು ಉಂಟಾಗುವವು. ಯಾವತ್ತಕ್ಕೋಸ್ಕರವಾಗಿ ಅಂದರೆ, ದೇವರ ಬರುವಿಕೆಗೆ ಇದು ಗುರ್ತಾಗಿದೆ. ದೇವರ ಬರುವಿಕೆಗೆ ಇದು ಸಮಯವಾಗಿದೆ. ದೇವರ ಬರುವಿಕೆಗೆ ಇದು ಕಾಲವಾಗಿದೆ. ದೇವರ ಬರುವಿಕೆಗೆ ಮುಂಚಿತವಾಗಿ ಈ 2ನೇ ಮಳೆ ಬರಬೇಕು. ದೇವರ ಬರುವಿಕೆಗೆ ಮುಂಚಿತವಾಗಿ ಈ 2ನೇ ಅಗ್ನಿ ಅಭಿಷೇಕ ಬರಬೇಕು. ಅದು ಮಂದಿರದಿಂದ ಬರಬೇಕು. ಮಂದಿರದಿಂದ ಅದು ಹರಿದು ಲೋಕಕ್ಕೆ ಹೋಗಬೇಕು, ತಗ್ಗಿಗೆ ಹೋಗಬೇಕು. ಇದು ಕಾರಣವಾಗಿದೆ. ಇದು ಕಾರಣವಾಗಿದೆ. ದೇವರು ಬರುತ್ತಿದ್ದಾನೆ, ಬೇಗನೇ ಬರುತ್ತಿದ್ದಾನೆ. ಮಾರುಮನಸ್ಸು ಹೊಂದಿರಿ, ಮಾರುಮನಸ್ಸು ಹೊಂದಿರಿ, ಮನಸ್ಸು ತಿರುಗಿರಿ, ದೇವರ ಕಡೆ ಬನ್ನಿರಿ, ರಕ್ಷಣೆ ಹೊಂದಿರಿ, ರಕ್ಷಣೆ ಹೊಂದಿರಿ. ದೇವರು ಎಚ್ಚರಿಸುತ್ತಾ ಇದ್ದಾನೆ. ದೇವರು ಎಚ್ಚರಿಸುತ್ತಾ ಇದ್ದಾನೆ. ದೇವರ ಕಡೆ ತಿರುಗಿರಿ, ಮನಸ್ಸು ತಿರುಗಿರಿ, ರಕ್ಷಣೆ ಹೊಂದಿರಿ. ನರಕಕ್ಕೆ ಹೋಗಬಾರದು ಅಂದರೆ ದೇವರ ರಕ್ಷಣೆಯನ್ನು ಹೊಂದಿರಿ. ನರಕಕ್ಕೆ ಹೋಗಬಾರದು ಅಂದರೆ ತ್ರಿಯೇಕ ದೇವರಾದ ಮಂದಿರಕ್ಕೆ ಹೋಗಿರಿ. ತ್ರಿಯೇಕ ದೇವರಾದ ಮಂದಿರಕ್ಕೆ ಹೋಗಿರಿ, ರಕ್ಷಣೆಯನ್ನು ಹೊಂದಿರಿ, ನಾಶವಾಗಬೇಡಿರಿ, ತಗ್ಗಿಗೆ ಹೋಗಬೇಡಿರಿ. ನಿತ್ಯ ಅಗ್ನಿ ನರಕವಿದೆ. ನಿತ್ಯ ಅಗ್ನಿ ನರಕಕ್ಕೆ ಹೋಗಬೇಡಿರಿ. ನಿತ್ಯ ಪರಲೋಕ ರಾಜ್ಯವನ್ನು, ನಿತ್ಯ ಜೀವವನ್ನು ಕೊಡುವ ನಿತ್ಯ ದೇವರಾದ ರಕ್ಷಣೆಯನ್ನು ಪಡೆಯಿರಿ. ನಿತ್ಯ ಜೀವವನ್ನು ಪಡೆಯಿರಿ, ಪರಲೋಕ ರಾಜ್ಯವನ್ನು ಪಡೆಯಿರಿ. ದೇವರು ನಿಮಗೆ ರಕ್ಷಣೆಯನ್ನು ಮಾಡಲಿ. ನಿಮ್ಮೆಲ್ಲರಿಗೂ ರಕ್ಷಣೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಶುಭ ಉಂಟಾಗಲಿ.